ಹೆಂಗಮ್ಮ ಅವ್ರು ಹೆಂಗಿದ್ದ ಪ್ರವೀಣ್ ಭಾರಿ ಒಳ್ಳೆಯರಪ್ಪ. ಒಬ್ರು ತಂಟೆ ಇಲ್ಲ, ಒಬ್ರು ತಗೋದಿಲ್ಲ. ಭಾರಿ ಒಳ್ಳೆ ಮನುಷ್ಯ. ಓದೋದ್ರಲ್ಲ ಹೆಂಗಿದ್ದಮ್ಮ? ಭಾಳ ಆಯ್ತು. ಹೆಂಗ್ ಅನ್ಸುತ್ತಮ್ಮ ಈಗ ಹಿಂಗ್ ಈ ತರ ಘಟನೆ ಆಯ್ತು? ಹೆಂಗ್ ಇಕ್ಬೇಕಪ್ಪ ಹುಡುಗನ ಒಯ್ದು ಅಮ್ಮಂಗಾಗಿ ಹೆಂಗ್ ಇಕ್ತಾರಪ್ಪ? ಅಲ್ಲಿ ಇಲ್ಲಿ ಕೂಲಿ ಮಾಡಿ ಕಷ್ಟಪಟ್ಟು ತಾಯಿ ಅಲ್ಲ, ಎಷ್ಟು ಕೋಟಿ ಕೊಟ್ರು ಬರ್ತಾನೆ ಹೇಳಿ. ಎಷ್ಟೊಂದು ಕನಸ್ಕೊಂಡಿರ್ತಾರಮ್ಮ ಉದ್ಯೋಗ ಆಗ್ಲಿ ನೋಡಿದ್ರೆ ಅಷ್ಟು ಸಣ್ಣದಿದಮ್ಮ. ಸಣ್ಣದೈತೆ, ಭಾರಿ ಕಷ್ಟ ಬಿದ್ರು ತಾಯಿ. ಬದುಕಿರೋದ್ ಹೆಚ್ಚಪ್ಪ. ಮತ್ತೆ ಗಂಡ ಇಲ್ಲ, ಈಗ ಮಗನೂ ಹೋದ. ಸಣ್ಣ ಇರ್ಲಿಕ್ಕೆ ಹೋಗ್ಬಿಟ್ಟ ಪಾಪ ಅವರಪ್ಪ. ಹುಡುಗನ್ ಮಗ ಒಂದು. ಏನ್ ಮಾಡ್ತೀಯ? ನೋಡಿದ್ರೆ ಹೆಂಗ್ ಅನ್ಸುತ್ತಮ್ಮ ನಿಮ್ಮ ಮನ್ಸಿಗೆ? ಇದು ಬೇಡಪ್ಪ, ಇದು ನರ್ಕ ಬೇಡಪ್ಪ. ಯಾರಿಗೆ ಕೊಡ್ಬಾರ್ದು, ಯಾವ ತಾಯಿಗೂ ಬರ್ಬಾರ್ದು. ಯಾವ ತಾಯಿಗೆ ಬರ್ಬಾರ್ದು ಪಾಪ. ಮಗನ ಬಗ್ಗೆ ಬಹಳ ಕನಸಿರ್ತಾವೆ. ಕನಸಂತಿಗಲ್ಲಪ್ಪ. ಅವ್ರು ಕಷ್ಟ ಬಿದ್ದ ಅಮ್ಮ ಮೊಸರೆ ತೊಳೆದು ಎಷ್ಟು ಕಷ್ಟ ಬಿದ್ದಾಳ ನಮಗ್ ಗೊತ್ತು. ಅಂತ ಒಳ್ಳೆ ಜೀವನನ ಹಾಳು ಮಾಡಿಕ್ಬಿಟ್ಟ ದೇವ್ರಮ್ಮ. ಓಟನ ಮುದೇರು ಮುಪ್ಪನ್ನವ್ರು ಇದಾರೆ, ಒಯ್ಬಾರ್ದ. ಯಾರಿಗೂ ಕೂಡ ನಿರೀಕ್ಷೆ ಇರ್ಲಿಲ್ಲಮ್ಮ. ಈಗ ಬೇಡಪ್ಪ, ದೇವ್ರು ಭಾರಿ ಅನ್ಯಾಯ ಮಾಡಿಬಿಟ್ಟ ಅವ್ರನ್ನ. ಭವಿಷ್ಯತನೇ ಅನ್ಯಾಯ ಮಾಡಿ. ಹೆಂಗಿದ್ರು ಏರಿಯಾದಲ್ಲಿ ಪ್ರವೀಣ್ ಎಲ್ಲ ಓಡಾಡ ಬಂದಾಗ? ಭಾರಿ ಒಬ್ಬರ ತಂಟೆ ಇಲ್ಲಪ್ಪ ಅವ್ರು. ಓದೋದ್ರಲ್ಲಿ ಚುರುಕ ಇದ್ರ? ಚುರುಕಾಗಿದ್ದ. ಮತ್ತೆ ಅಲ್ಲಿಗೆ ಸೇರ್ಸಿರೋದವ್ರಮ್ಮ. ಓದ್ಲಿ ನನ್ನ ಮಗ, ಯಾವುದೋ ಒಂದು ಕಾಲ್ ಮಗ ನಿಂದಿರ್ಲಿ. ದೇವ್ರು ಏನು ಮಾಡ್ತೀಯಪ್ಪ. ಹೆಸರು? ನಮ್ಮ ಹೆಸರು ಶಾರದಮ್ಮ ಅಂತ.